ಹಾಯ್ ಗಾಯ್ಸ್, ನಾವಿವತ್ತು ತಿಪ್ಟೂರು ಜಾತ್ರೆನಲ್ಲಿದ್ದೀವಿ. ಜಾತ್ರೆನಲ್ಲಂತೂ ತುಂಬ ಜನ ಸೇರಿದರು. ಕ್ರೌಡ್ ಅಂತೂ ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ಇತ್ತು. ನೋಡೋಕ್ಕೆ ಒಂಥರ ಖುಷಿ ಆಗ್ತಾಯಿತ್ತು. ತಿಪ್ಟೂರು ಗಣೇಶನದು ಉತ್ಸವ ಮಾಡಿ ಜಾತ್ರೆ ಥರ ಮಾಡಿ ಈ ಥರ ಮಕ್ಳುಗಳಿಗೆಲ್ಲ ಗೇಮ್ಸ್ ಎಲ್ಲ ಕರೆಸಿರ್ತಾರೆ. ತುಂಬ ಗೇಮ್ಸ್ಗಳಿತ್ತು. ಒಂದೇ ಥರದ್ದು ಒಂದೊಂದು ಮೂರು ಸೆಟ್ ಇತ್ತೇನೋ, ನಾವು ನೋಡ್ದಂಗೆ. ಇನ್ನೂ ಜಾಸ್ತಿ ಇತ್ತೇನೋ, ಸರಿಯಾಗಿ ನಾವು ಒಂದು 3-4 ರೌಂಡು ಹೊಡೆದ್ವಿ. ಸಖತ್ ಚೆನ್ನಾಗಿತ್ತು. ಮಕ್ಳುಗಳು ಚೆನ್ನಾಗಿ ಎಂಜಾಯ್ ಮಾಡಿದರು. ಗೇಮ್ಸ್ಗಳೆಲ್ಲ ಜಾಸ್ತಿನೇ ಇತ್ತು. ಆರಾಮಾಗಿ ಮಕ್ಳುಗಳು ಆಟ ಆಡ್ಸೋಕ್ಕಂತೂ ಚೆನ್ನಾಗಿತ್ತು. ಎಲ್ಲ ಖುಷಿಯಾಗಿ ಆಟ ಆಡಿದ್ವಿ. ನನ್ನ ಮಗಳಿಗಂತೂ ಖುಷಿ. ನನ್ನ ಮಗನಿಗೂ ಖುಷಿ. ನಿದ್ದೆ ಸ್ವಲ್ಪ ಅರ್ಧ ನಿದ್ದೆ ಆಗಿ ಆ ಥರ ಸ್ವಲ್ಪ ಇದ್ದಾನೆ. ನಾವು ಮಲಗಿದ್ನಲ್ಲ ಅಂಥೇಳಿ ಹಂಗೆ ಎತ್ಕೊಂಡು ಕರ್ಕೊಂಡು ಹೋದ್ವಿ. ಅಲ್ಲಿಗೆ ಹೋದ ತಕ್ಷಣ ಇದ್ದ. ಇದು ಜಂಪಿಂಗ್ದು, ಇದು ಚೆನ್ನಾಗಿತ್ತು. ಇದರಲ್ಲಿ ನಮ್ಮ ಮಕ್ಕಳೇನು ಆಟ ಆಡಲಿಲ್ಲ, ನೋಡಿದರು, ಖುಷಿಯಾಗಿ ಎಂಜಾಯ್ ಮಾಡಿದರು. ಅವ್ರಿಗೂ ಇದೊಂದು ಲೈಟ್ಸ್ದೊಂದು ತೊಗೊಂಡ್ರು. ತೊಗೊಳ್ತಿದ್ದಂಗೆ ತಲೆ ಮೇಲೆ ಹಾಕ್ಕೊಂಡ್ರು. ನಾವು ಜಾಯಿಂಟ್ ವೀಲಿಗೆ ಹತ್ತಿದ್ವಿ. ಫಸ್ಟ್ ಏನು ಅಷ್ಟೊಂದು ಭಯ ಆಗಲಿಲ್ಲ. ಮೇಲೆ ಹೋದ ತಕ್ಷಣ ಶುರು ಭಯ. ನಾನು ನನ್ನ ಮಗಳಿಗೆ ಹೆದರಬೇಡ ಅಂತ ಹೇಳ್ತಾಯಿದ್ದೀನಿ. ಮೊದಲೇ ನಾನೇ ಹೆದರ್ಕೋತಾ ಇದ್ದೀನಿ. ಅಲ್ಲಂತೂ ಎಲ್ಲ ಕಿರ್ಚಾಡ್ತಿದ್ರು. ಅಲ್ಲಿ ಆಟ ಆಡೋದಷ್ಟು ಭಯ ಅನಿಸಲ್ಲ. ವೀಡಿಯೋಗಳು ನೋಡಿರ್ತೀವಲ್ಲ, ಅಲ್ಲಿ ಆ ಥರ ಆಯಿತು, ಇಲ್ಲಿ ಈ ಥರ ಆಯಿತು ಅಂತ. ಅದು ನೋಡಿದ ತಕ್ಷಣ ಭಯ ಆಗ್ತಾ ಇರುತ್ತೆ. ಅದು ನೆನಪಿಗೆ ಬಂದುಬಿಡುತ್ತೆ ಆಟ ಆಡುವಾಗ. ತುಂಬ ಚೆನ್ನಾಗಿತ್ತು ಮಾತ್ರ. ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ದೀವಿ. ಚೆನ್ನಾಗಿ ಕಿರ್ಚಾಡಿದ್ವಿ. ಸಖತ್ ನಾನೇ ಜಾಸ್ತಿ ಕಿರ್ಚಾಡಿರೋದು. ನನ್ನ ಮಗಳಿಗಂತೂ ಖುಷಿ. ನಾನು ಎಲ್ಲಿ ಬಿದ್ದೋಗ್ತಿದ್ದೀನೋ ಅಂತ ಭಯ ಅನಿಸೋದು. ಚೆನ್ನಾಗಿತ್ತು ಮಾತ್ರ. ವಂಡರ್ಲಾದಲ್ಲಿ ಎಲ್ಲ ಸೇಫ್ಟಿಗೆಲ್ಲ ಹಾಕಿರ್ತಾರೆ. ಇಲ್ಲಿ ಆ ಥರ ಸೇಫ್ಟಿ ಇದೆಲ್ಲ ಏನು ಇರೋಲ್ಲ. ಒಟ್ಟು ನಾವೇ ಗಟ್ಟಿಯಾಗಿ ಕುತ್ಕೋಬೇಕು. ಒಟ್ಟು ಇಲ್ಲಿ ಏನು ಬೀಳೋ ಥರ ಅನಿಸಲ್ಲ. ಆದ್ರೂ ನಮಗೆ ಭಯ ಆಗ್ತಾ ಇರುತ್ತೆ. ನಾನೇ ಜಾಸ್ತಿ ಕಿರ್ಚಾಡಿರೋದು ನನ್ನ ಮಗಳಿಗಿಂತ. ನನಗೆ ಸಖತ್ತು ಭಯ ಆಗ್ತಿತ್ತು. ಇಲ್ಲಿ ನೋಡಿ, ಇಲ್ಲಿ ಕಣ್ಣೆಲ್ಲ ಮುಚ್ಕೊಂಡು ಹಿಂಗೆಲ್ಲ ಆಡ್ತಾಯಿದ್ದೀನಿ. ನಾನೇ ಎಷ್ಟೊಂದು ಹೆದರುತ್ತಿದ್ನ ಅಂತ ಕೊನೆಗೆ ಅನ್ನಿಸ್ತಾಯಿತ್ತು. ಅಲ್ಲೂ ತುಂಬ ಭಯ ಅನಿಸೋದು. ಸಖತ್ ಚೆನ್ನಾಗಿತ್ತು ಮಾತ್ರ. ಎಂಜಾಯ್ ಮಾಡೋಕ್ಕೆ ಮಕ್ಳುಗಳಿಗೆ ವೀಕೆಂಡಲ್ಲಿ ಈ ಥರದ್ದು ಒಂದೊಂದು ಇದ್ದರೆ ಅವ್ರಿಗೂ ಒಂಥರ ಖುಷಿಯಾಗುತ್ತೆ. ಎಲ್ಲ ಚೆನ್ನಾಗಿತ್ತು. ಪರ್ ಗೇಮ್ ಇದು ಒಬ್ಬರಿಗೆ ಪರ್ ಹೆಡ್ಡಿಗೆ 100 ರೂಪೀಸ್ ಇತ್ತು. ಚೆನ್ನಾಗಿತ್ತು. ನಾನು ನನ್ನ ಮಗಳು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಈ ಥರದ್ದು ನಿಮ್ಗೆ ಯಾರ್ಯಾರು ಇಲ್ಲಿ ಈ ಕಡೆ ಲೋಕಲ್ ತಿಪ್ಟೂರು ಕಡೆಯವರಿದ್ದೀರಾ ನೋಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಚೆನ್ನಾಗಿ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀವಿ. ಕಲಿಯೋಕ್ಕೆ ಇನ್ನೂ ಅಷ್ಟೊಂದು ಪರ್ಫೆಕ್ಟ್ ಆಗಿಲ್ಲ ಅಂತ ಅನಿಸುತ್ತೆ. ಎಡಿಟಿಂಗು ಇದೆಲ್ಲ ಮಾಡಿದರೆ ಚೆನ್ನಾಗಿರುತ್ತೆ. ಚೆನ್ನಾಗಿದೆ ನೋಡಿ ವೀಲಿಂಗು. ಲೈಟ್ಸ್ ಅಂತೂ ಸಖತ್ತು. ಮತ್ತು ಇನ್ನೆಲ್ಲ ಕಡೆನೂ ತಿಂಡಿಗಳು, ಆಲೂಗೆಡ್ಡೆದು ಇದು ಮಾಡಿ ಫ್ರೆಂಚ್ ಫ್ರೈ ಮಾಡೋದು, ಆಮೇಲೆ ಕಾರ್ನ್ಸ್ದು ಸ್ವೀಟ್ ಕಾರ್ನು, ಮಸಾಲ ಕಾರ್ನು, ಮತ್ತು ಪಾನಿಪುರಿ, ಗೋಬಿ ಮಂಚೂರಿ, ಇದು ನೂಡಲ್ಸು, ಈ ಥರದ್ದೆಲ್ಲ ತುಂಬ ಅಂಗಡಿಗಳಿತ್ತು. ಸಖತ್ ಚೆನ್ನಾಗಿತ್ತು. ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಇನ್ನೇನು ಇಳಿದ್ಬಿಟ್ಟು ಬಂದ್ವಿ. ಕಡೆ ಇದ್ದಾರೆ ನೋಡು ಅಂತೇಳಿ ನೋಡಿ ಕಳಿಸ್ದೆ. ಆಗ ಹೋದ್ವಿ. ಅಲ್ಲೊಂದು ಸ್ವಲ್ಪ ಫೋಟೋ ತೆಕ್ಕೊಂಡ್ವಿ. ಆ ಲೈಟ್ಸಲ್ಲಿ ಫೋಟೋ ಅಂತೂ ಸೂಪರಾಗಿ ಬರ್ತಾಯಿತ್ತು. ಎಲ್ಲ ಚೆನ್ನಾಗಿ
ಕಾಣ್ತಾ ಇದ್ವಿ. ನನ್ನ ಮಗ ಅಲ್ಲಿ ಯಾವುದೋ ಕಾರ್ದು ಒಂದು ಗೇಮ್ ಇತ್ತು, ಅದು ಆಟ ಆಡೋಕ್ಕೆ ಹೋಗಿ ಡ್ಯಾನ್ಸ್. ಈ ಹುಡುಗಿ ಅಂತೂ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿತ್ತು, ಸಖತ್ ಚೆನ್ನಾಗಿ ಡ್ಯಾನ್ಸ್ ಮಾಡಿ ಎಂಜಾಯ್ ಮಾಡ್ತಾಯಿದ್ರು. ನಾವು ಮಕ್ಕಳಿರೋದ್ರಿಂದ ಇವಾಗ ಒಬ್ರಿಗಂತೂ ತುಂಬಾ ಖುಷಿ ಆಯಿತು, ಬಡಿಯುತ್ತೆ ಒಬ್ರಿಗಂತೂ ನಾವು ಜಾತ್ರೆಗೆ ಹೋಗಿದ್ದಿಂದ ತೆಕ್ಕೊಟ್ಟಿದ್ದೇ ಖುಷಿ ಆಯಿತು. ಅದು ಯಾರು ಅಲ್ಲ, ನನ್ನ ಮಗ ಬಂದಿತ್ತು. ಆ ಥರ
ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಡ್ಯಾನ್ಸ್ ಎಲ್ಲ ಸಖತ್ ಚೆನ್ನಾಗಿತ್ತು ನೋಡೋಕ್ಕಂತೂ. ಹಾಯ್ ಗಾಯ್ಸ್, ಈ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ನೀವು ಈ ಕಡೆ ಲೋಕಲ್ ಅವ್ರು ಯಾರಾದರೂ ಇದ್ದರೆ ತಿಪ್ಟೂರು ನಿಯರ್ ಅವರು ಮೆಸೇಜ್ ಮಾಡಿ, ಕಮೆಂಟ್ ಮಾಡಿ. ಹಾಯ್ ಗಾಯ್ಸ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಮಗಳಿಗೆ ಡ್ಯಾನ್ಸ್ ಮಾಡಿ ಅಂತ ಫೋರ್ಸ್ ಮಾಡ್ತಾಯಿದ್ದೀವಿ, ಆದರೂ ಮಾಡ್ತಾಯಿಲ್ಲ. ಅವಳಿಗೆ ಡ್ಯಾನ್ಸ್ ಅಂದರೆ ಇಷ್ಟ, ಬಟ್ ಯಾಕೆ ಮಾಡ್ತಾಯಿಲ್ಲ ಅಂದರೆ ಹೊರಗಡೆ ಹೋದಾಗ ಸ್ವಲ್ಪ ಡ್ಯಾನ್ಸ್ ಮಾಡೋಕ್ಕೆ ನಾಚಿಕೆ. ನಾನಂತೂ ತುಂಬ ಮಾಡು ಮಾಡು ಅಂತ ಹೇಳ್ತಾಯಿದ್ದೀನಿ, ಅವಳಂತೂ ಕೇಳ್ತಾನೇ ಇಲ್ಲ. ತುಂಬ ಚೆನ್ನಾಗಿ